ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಬೀಯಿಂಗ್ ಹೆಲ್ದಿ. ಇವತ್ತು ನಾವು ಬೆರಿ ಡೇಟ್ ಪಾಪ್ಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ನಮ್ಮ ರೆಸಿಪಿ ಬೆರಿ ಡೇಟ್ಸ್ ಪಾಪ್ಸನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿರ್ತಕ್ಕಂತಹ ನೇರಳೆ ಹಣ್ಣನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಹಾಗೆ ಇದಕ್ಕೆ 2 ಚಮಚಗಳಾಗುವಷ್ಟು ಬೆಲ್ಲವನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದು ಮಿಕ್ಸ್ ಆಗ್ತಾ ಇದ್ದ ಹಾಗೆ ನೋಡಿ ಈ ಕಲರ್ಗೆ ಅದು ಟರ್ನ್ ಆಗುತ್ತೆ. ನಂತರ ಅದರ ಪಲ್ಪ್ ಎಲ್ಲ ಹೊರಗಡೆ ಬಂದು ನೋಡಿ ಈ ರೀತಿ ಕಾಣಿಸುತ್ತೆ. ಇದು ಜಾಮ್ನ ಕನ್ಸಿಸ್ಟೆನ್ಸಿ ಬರುವ ತನಕ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ಕನ್ಸಿಸ್ಟೆನ್ಸಿಗೆ ಬಂದ ತಕ್ಷಣ ನಾವು ಗ್ಯಾಸನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗಲಿಕ್ಕೆ ಪಕ್ಕದಲ್ಲಿ ಹಾಗೆ ಇಟ್ಬಿಡೋಣ. ನಂತರ ನಾವು ಸ್ವಲ್ಪ ಡೇಟ್ಸನ್ನು ತಗೊಂಡು ಅದರ ಬೀಜವನ್ನು ಒಂದೊಂದಾಗೆ ತೆಕ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡಿರಬೇಕು. ನೋಡಿ ಈ ಥರ ತೆಕ್ಕೊಂಡು ಅದನ್ನು ಪಕ್ಕದಲ್ಲಿ ಇಟ್ಕೊಂಡು ಬಿಡೋಣ. ನಂತರ ಒಂದು ಮಿಕ್ಸಿ ಜಾರ್ಗೆ ನಾವು ಪುಟಾಣಿ ಕಾಳನ್ನು ಒಂದು 1/4 ಕಪ್ ಆಗುವಷ್ಟು ಹಾಕ್ಕೊಂಡು ನಂತರ 1/4 ಕಪ್ ಆಗುವಷ್ಟು ಪೀನಟ್ ಬಟರನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಸೊ ಈ ಪೀನಟ್ ಬಟರನ್ನು ನಾನು ಮನೇಲೇ ಮಾಡ್ಕೊಂಡಿರುವಂಥದ್ದು. ನಿಮ್ಗೆ ಏನಾದರೂ ರೆಸಿಪಿ ಬೇಕಾದರೆ ನೀವು ನನ್ನ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ. ನೋಡಿ ಈ ರೀತಿ ಪೌಡರ್ ಆದ ತಕ್ಷಣ ಆ ಪೌಡರನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಇದಕ್ಕೆ 2 ಚಮಚ ಆಗುವಷ್ಟು ತುಪ್ಪವನ್ನು ನಾವು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಗಂಟಿಲ್ದಂಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಹದ ಬರುವವರೆಗೆ ನಾವು ಮಿಕ್ಸ್ ಮಾಡಿಕೊಳ್ಬೇಕು. ನಂತರ ಒಂದು ಬೌಲ್ನಲ್ಲಿ ನಾವು ತಣ್ಣಗಾಗಲಿಕ್ಕೆ ಜಾಮನ್ನು ಇಟ್ಟಿದ್ವಲ್ವ, ಅದರ ಬೀಜವನ್ನು ಒಂದೊಂದಾಗೆ ಬಿಡಿಸ್ಕೊಳ್ಬೇಕು. ಬರೀ ಜಾಮನ್ನು ಮಾತ್ರ ನಾವು ಸಪ್ರೇಟ್ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ. ಮೊದಲಿಗೆ ನಾವು ಒಂದು ಖರ್ಜೂರನ ತಗೊಂಡು ಇದರ ಸೀಡನ್ನು ನಾನು ಮೊದಲೇ ತೆಗೆದಿಟ್ಕೊಂಡು ಬಿಟ್ಟಿದ್ದೀನಿ. ಇದರ ಮಧ್ಯಗಡೆ ನಾವು ಜಾಮನ್ನು ಏನು ಪ್ರಿಪೇರ್ ಮಾಡಿಟ್ಕೊಂಡಿದ್ದೀವಲ್ವ ಅದನ್ನು ನಾವು ಪ್ಲೇಸ್ ಮಾಡಬೇಕಾಗುತ್ತೆ. ನೋಡಿ ಈ ಥರ ಅದನ್ನು ಜಾಮನ್ನು ನಾವು ಹಾಕಬೇಕು. ನಂತರ ಇಲ್ಲಿ ನಾನು ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ, ಬಾದಾಮಿ, ಗೋಡಂಬಿ ಹಾಗೆ ವಾಲ್ನಟ್. ನೀವು ಬೇಕಿದ್ದರೆ ಸೀಡ್ಸನ್ನು ಕೂಡ ಯೂಸ್ ಮಾಡ್ಬೋದು. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸನ್ನು ಕೂಡ ಇದ್ರ ಮಧ್ಯಗಡೆ ಪ್ಲೇಸ್ ಮಾಡ್ಬೋದು. ಮತ್ತೊಂದಿಷ್ಟು ಜಾಮನ್ನು ಅದರ ಮೇಲ್ಗಡೆ ನಾವು ಹಾಕಿ ಈ ಖರ್ಜೂರನ ನಾವು ಈ ಥರ ಸೀಲ್ ಮಾಡಿಬಿಡಬೇಕು. ನೋಡಿ ಈ ಥರ ಕಾಣಿಸುತ್ತೆ ಅದು. ಹೀಗೆ ಒಂದೊಂದಾಗೆ ನಾವು ಮಾಡಿಕೊಂಡು ಪಕ್ಕದಲ್ಲಿ ತೆಗೆದಿಟ್ಕೊಂಡು ಬಿಡೋಣ. ನಂತರ ಈ ಒಂದು ಖರ್ಜೂರನ ನಾವು ತಗೊಂಡು ಆ ಮಿಕ್ಸರ್ ಏನಿದೆ ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಅದರ ಒಳಗಡೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಒಂದೊಂದೇ ಉಂಡೆಗಳನ್ನಾಗಿ ಕಟ್ಕೊಂಡು ಬಿಡಬೇಕು. ನೋಡಿ ಈ ರೀತಿ ಅದನ್ನು ಕಟ್ಕೊಂಡು ಬಿಡಬೇಕು. ಹೀಗೆ ಒಂದೊಂದಾಗಿ ನಾವು ಕಟ್ಕೊತಾ ಇದ್ದಾಗೆ ನಮ್ಮ ಬೆರಿ ಡೇಟ್ಸ್ ಪಾಪ್ ರೆಡಿ ಆಗುತ್ತೆ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ತಿಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು.